ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಪ್ರಶ್ನೆ ಮತ್ತು ಉತ್ತರ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದರು. ಪತ್ರ ನಿನ್ನೆಯಷ್ಟೇ ಬಿಡುಗಡೆ ಆಗಿತ್ತು. ಅದೇ ಸಂದರ್ಭದಲ್ಲಿ RSS ಮುಖ್ಯಸ್ಥರ ಉತ್ತರವೂ ಕೂಡ ಬಂದಿತ್ತು. ತ್ರಿಶೂರ್ನಲ್ಲಿ ಅವರು ಇಂಥದ್ದೇ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ರು. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಬರೆದಂತಹ ಪತ್ರದಲ್ಲಿರುವಂತಹ ಕಂಟೆಂಟ್ ಬಹುತೇಕ ಭಾಗ, ಆ ಪತ್ರ ಹೊಸದಿರಬಹುದು, ಆದರೆ ಅದರಲ್ಲಿರುವ ಕಂಟೆಂಟ್ ಬಹುತೇಕ ಭಾಗ ಪ್ರಿಯಾಂಕ್ ಖರ್ಗೆ ಅವರು ನಾನಾ ಸಂದರ್ಭಗಳಲ್ಲಿ ಕೇಳಿದಂತಹ ಪ್ರಶ್ನೆಗಳೇ ಆಗಿದ್ವು. ಆ ಪ್ರಶ್ನೆಗಳಿಗೆ ಉತ್ತರವನ್ನ, ಅದರ ಒಂದು ಪ್ರಶ್ನೆಗೆ, ಬಹಳ ಮುಖ್ಯವಾಗಿ ನೋಂದಣಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗೆ ಉತ್ತರವನ್ನ ಮೋಹನ್ ಭಾಗವತ್ ಅವರು ಕೊಟ್ಟಿದ್ರು. ಆದರೆ ಆ ಉತ್ತರ ಸಮರ್ಪಕ ಆಗಿಲ್ಲ ಅಂತ ಹೇಳುವಂಥದ್ದು ಪ್ರಿಯಾಂಕ್ ಅವರ ಇವತ್ತಿನ ಉತ್ತರ ಆಗಿದೆ. ಹೀಗಾಗಿ ಅವರು ಮತ್ತೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವ ಸ್ವರೂಪದಲ್ಲಿ ಇಲ್ಲಿ ನಡೀತಾ ಇದೆ ವಾಕ್ ಸಮರ ಅನ್ನೋದರ ಬಗೆಗಿನ ವರದಿ ನಿಮಗೆ ತೋರಿಸ್ತಾರೆ. ಕರ್ನಾಟಕದಲ್ಲಿ ಯಾವುದೇ ಸಂಘ ಸಂಸ್ಥೆ ಇರ್ಬೋದು, ಕಾನೂನಿನಲ್ಲಿ ಬರಬೇಕು. This is politics and all these gimmicks are being tried. ಏನಾದರೂ ಕೇಳಿದ್ರೆ ನೀವು ಧರ್ಮದ ಹೆಸರು ತರ್ತೀರಾ? ಧರ್ಮಕ್ಕೆ ಇದಕ್ಕೆ ಏನು ಸಂಬಂಧ? I don't need to respond. यार संघ क्या है, कौन है, आपका पैसा कहाँ से आता है? There are so many unregistered things going on. ರಾಜ್ಯ ರಾಜಕೀಯದಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬರೆದಿರುವ ಪತ್ರ ಸಂಚಲನ ಮೂಡಿಸಿದೆ. ರಾಜ್ಯದ ಗೃಹ ಮಂತ್ರಿಯಾಗಿ ಪ್ರಶ್ನೆ ಕೇಳಿದ್ದೇನೆ, ಉತ್ತರ ಕೊಡಿ ಎನ್ನುತ್ತಿರುವ ಜೂನಿಯರ್ ಖರ್ಗೆ ವಿರುದ್ಧ ಸಮರ ಸಾರಿದೆ ಕೇಸರಿ ಪಡೆ. ಟ್ರ್ಯಾಕ್ ರೆಕಾರ್ಡ್ ನೋಡಬೇಕು ಅಂದರೆ 100 ವರ್ಷದ ಜರ್ನಿಯೇ ಸಂಘದ ಟ್ರ್ಯಾಕ್ ರೆಕಾರ್ಡ್. ಇಡೀ ದೇಶಾದ್ಯಂತ ಸುದ್ದಿ ಮಾಡ್ತೇನೆ ಅಂತ ಹೇಳಿ ಈ ರೀತಿಯ ಸ್ಟಂಟ್ಗಳನ್ನು ಅವರು ಮಾಡುವಂಥ ಕೆಲಸ. ಸದಾ RSS ಬಗ್ಗೆ ಟೀಕೆ ಮಾಡುತ್ತಲೇ ಬಂದಿರುವ ಪ್ರಿಯಾಂಕ್ ಖರ್ಗೆ ಮೊನ್ನೆ 13ನೇ ತಾರೀಕಿನಂದು ಅಧಿಕೃತವಾಗಿ ಪತ್ರ ಬರೆದಿದ್ದರು. RSSನ ಕುರಿತ ಎಲ್ಲ ಮಾಹಿತಿ ಬಹಿರಂಗಗೊಳಿಸಿ, ದೇಣಿಗೆ ಆದಾಯದ ಮೂಲವನ್ನು ಬಹಿರಂಗಗೊಳಿಸಿ ಎಂದು ಸವಾಲು ಹಾಕಿದ್ದರು. ಅಲ್ಲದೆ ತಾನು ಕೇಳಿರುವ ಪ್ರಶ್ನೆಗಳಲ್ಲಿ ಕೆಲವಕ್ಕಾದರೂ ಉತ್ತರ ಕೊಡಲೇಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. 7 ಪ್ರಶ್ನೆಗಳು ಕೇಳಿದ್ದೀನಿ. ಆಯ್ತು, ನಿಮ್ಗೆ 7ಕ್ಕೂ ಕೊಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಮೊದಲೇ 3-4 ಜನ ಹೇಳಬೇಕಲ್ಲ. ನೀವು ಯಾವ ಕಾನೂನು ಅಡಿನಲ್ಲಿ ನೀವು ಅಸ್ತಿತ್ವದಲ್ಲಿ ಇದ್ದೀರಾ? ವಾಟ್ ಈಸ್ ಯುವರ್ ಲೀಗಲ್ ಸ್ಟೇಟಸ್? ಇಷ್ಟಕ್ಕೂ ಪ್ರಿಯಾಂಕ್ ಖರ್ಗೆ ತಮ್ಮ ಪತ್ರದಲ್ಲಿ ಒಟ್ಟು 8 ಪ್ರಶ್ನೆಗಳನ್ನು ಕೇಳಿದ್ದರು. ಅಲ್ಲದೆ ಈ ಪ್ರಶ್ನೆಗಳಿಗೆ RSS ಉತ್ತರ ಕೊಡುತ್ತಾ ಎಂದು ಪ್ರಶ್ನಿಸುತ್ತಿದ್ದಾರೆ. RSS ಸಾಂಸ್ಥಿಕ ಸ್ಥಾನಮಾನದ ಸಾಕ್ಷಿಗಳೇನು? RSSನ ಪ್ರತಿನಿಧಿಗಳು, ಕಚೇರಿ ಸಿಬ್ಬಂದಿ, ಶಾಖಾ ವ್ಯವಸ್ಥೆ ಹೇಗಿದೆ? ದೇಣಿಗೆಗಳು, ಕೊಡುಗೆಗಳ ಸಂಗ್ರಹದ ಬಗ್ಗೆ ವಿವರಗಳನ್ನು ನೀಡಿ. RSSನ ಆಸ್ತಿಗಳು, ಖರ್ಚಿನ ವಿವರಗಳೇನು? ಸಂವಿಧಾನಬದ್ಧವಾದ ಕಾನೂನು ಪಾಲನೆ ಆಗ್ತಿದೆಯಾ? ನೋಂದಣಿ ಆಗದೆ ಕೆಲಸ ನಿರ್ವಹಿಸಲು ಕಾನೂನುಗಳು ಇವೆಯಾ ಎಂದು ಪ್ರಶ್ನಿಸಿದ್ದಾರೆ. ವಿಶಾಲವಾದ ಶಿಸ್ತುಬದ್ಧ RSS ಸಂಸ್ಥೆಗಿರುವ ಕಾನೂನು ಮಾನ್ಯತೆ ಏನು? ಸಾರ್ವಜನಿಕ ಸಭೆ, ಪಥಸಂಚಲನಕ್ಕೆ ಅನುಮತಿ ಪಡೆದಿದೆಯಾ ಎಂದೆಲ್ಲ ಪ್ರಶ್ನೆ ಹಾಕಿದ್ದಾರೆ ಪ್ರಿಯಾಂಕ್ ಖರ್ಗೆ. ಆದರೆ ಸಂಘದ ಬಗ್ಗೆ ಪ್ರಿಯಾಂಕ್ ಎತ್ತಿದ್ದ ಪ್ರಶ್ನೆಗಳಿಗೆ ಪೂರಕವಾಗಿಯೇ RSSನ ಸರಸಂಘ ಚಾಲಕ ಮೋಹನ್ ಭಾಗವತ್ ಕೇರಳದ ತ್ರಿಶೂರ್ನಲ್ಲಿ ನಡೆದಿದ್ದ ಕಾರ್ಯಕ್ರಮದಲ್ಲಿ ಉತ್ತರಿಸಿದ್ದರು. ಈ ಮೂಲಕ ಸಂಘದ ಬಗ್ಗೆ ಎತ್ತಿದ್ದ ಪ್ರಶ್ನೆಗಳಿಗೆ ಇದು ಸಂಘದ ನಿಲುವು ಎನ್ನುವ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದರು. ನಮ್ಮಲ್ಲಿ ರಹಸ್ಯವೇನೂ ಇಲ್ಲ, ಬಹಿರಂಗವಾಗೇ ಕೆಲಸ ಮಾಡುತ್ತಿದ್ದೇವೆ. ದೇಶದ ಜನರಿಗೆ ಸಂಘದ ಬಗ್ಗೆ ಎಲ್ಲವನ್ನೂ ಹೇಳಿದ್ದೇವೆ. ಇದೆಲ್ಲವೂ ರಾಜಕೀಯ ಗಿಮಿಕ್ಗಳು ನಡೆಯುತ್ತಲೇ ಇರುತ್ತವೆ. RSS ಶುರುವಾಗಿದ್ದು ಬ್ರಿಟಿಷರ ಕಾಲದಲ್ಲಿ. ಸಂಘದ ಕೆಲಸಕ್ಕೆ ನೋಂದಣಿ ಬೇಕಾಗಿಲ್ಲ, ಹಾಗೆ ಹಿಂದೂ ಧರ್ಮಕ್ಕೆ ನೋಂದಣಿ ಬೇಕಾಗಿಲ್ಲ ಎಂದ್ರು. ಸರ್ಕಾರದ ಅನುದಾನ ಬೇಕಾದವರು ನೋಂದಣಿ ಮಾಡಿಸಿಕೊಳ್ಳಬೇಕು, ಸಂಘಕ್ಕೆ ಸರ್ಕಾರದ ಅನುದಾನ ಬೇಕಾಗಿಲ್ಲ ಎಂದ್ರು. 100 ವರ್ಷಗಳಿಂದ ನೋಂದಣಿ ಮಾಡಿಸಿ ಅಂತ ಯಾರೂ ಹೇಳಲಿಲ್ಲ, ಸರ್ಕಾರದ ಬಳಿಯೇ ಇರುವ ಸಂವಿಧಾನದಲ್ಲೂ ಹೇಳಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಸಂಘ started in British times and Sangha started as a public will. I narrated you how that churning of minds went on and the all accepted conclusion was taken up and worked upon. That was the Sangha. So it doesn't need any restrictions. Hindu Dharma is not registered. Many things are not registered. Those who want to have funds from the government, they require registration. That has to be there. But Sangha, government knows Sangha is there. Government banned us twice. And that ban was released. Once by court order, another by Satyagraha.
So government knows they banned RSS. That means they knew RSS is there. RSS is recognized. Over 100 years, nobody told us that you must register. Our constitution, written constitution, is with the government. We have submitted it in 1950s. Therein government would have said, okay, all is well, but you have not registered. First register, then we will accept. They did not say that. So why should I respond? All this is politics, nothing serious. ಆದ್ರೆ ಮೋಹನ್ ಭಾಗವತ್ ಅವರು ಕೊಟ್ಟಿರುವ ಉತ್ತರ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಮಾಧಾನ ತಂದಿಲ್ಲ. ಇದು ತನ್ನ ಪತ್ರಕ್ಕೆ ಕೊಟ್ಟಿರುವ ಉತ್ತರ ಅಲ್ಲ ಎನ್ನುತ್ತಲೇ ಜೂನಿಯರ್ ಖರ್ಗೆ ಮತ್ತೆ ಹೊಸ ಪ್ರಶ್ನೆಗಳನ್ನ ಹಾಕಿದ್ದಾರೆ. ಕರ್ನಾಟಕದ ಗೃಹ ಮಂತ್ರಿಯಾಗಿ ಪ್ರಶ್ನೆ ಕೇಳಿದ್ದೇನೆ, ಉತ್ತರ ಕೊಡಿ. ಕೇಳಿರೋ ಪ್ರಶ್ನೆಗಳಿಗೆ RSSನವರು ಉತ್ತರ ಕೊಡಲೇಬೇಕು ಎಂದ್ರು. ದೇಶದ ಕಾನೂನು ಸಂವಿಧಾನಕ್ಕೆ ಗೌರವ ಕೊಡಲಿ, ಕಾನೂನು ಪಾಲನೆ ಮೂಲಕವೇ 100 ವರ್ಷಗಳ ಸಂಭ್ರಮಾಚರಣೆ ಮಾಡಲಿ ಎಂದು ಸಲಹೆ ಕೊಟ್ಟಿದ್ದಾರೆ. ನನ್ನ ಪ್ರಶ್ನೆಗಳಿಗೆ RSSನವರು ಈವರೆಗೂ ಉತ್ತರ ಕೊಟ್ಟೇ ಇಲ್ಲ. ಹಾಗಂತ RSS ನಿಷೇಧ ಮಾಡೋ ಚರ್ಚೆಗಳಿಲ್ಲ. ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತಾರೆ ಪ್ರಿಯಾಂಕ್. ಕರ್ನಾಟಕದಲ್ಲಿ ಯಾವುದೇ ಸಂಘ ಸಂಸ್ಥೆ ಇರ್ಬೋದು, ಯಾವುದೇ ಧರ್ಮದ ಸಂಘ ಸಂಸ್ಥೆಗಳಿರ್ಬೋದು ಕೂಡ ಅವರು ಕಾನೂನಡಿನಲ್ಲಿ ಬರಬೇಕು. ನಮಗೆ ಗೊತ್ತಾಗಬೇಕಲ್ಲ, 20 ಲಕ್ಷ ಜನ ನೀವು ಸೇರಿಸ್ತಾ ಇದ್ದೀರಾ ಅಂದರೆ ರಾಜ್ಯದಲ್ಲಿ, ನೀವು ಯಾರು, ಹೇಗೆ ಸೇರಿಸ್ತಾ ಇದ್ದೀರಾ, ಯಾಕೆ ಸೇರಿಸ್ತಾ ಇದ್ದೀರಾ ಅಂತ ಗೊತ್ತಾಗಬಾರ್ದಾ? ಪ್ರತಿಯೊಂದು ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ದೇವಸ್ಥಾನ ಇರ್ಬೋದು, ವ್ಯಕ್ತಿ ಇರ್ಬೋದು, ಕಾರ್ಮಿಕ ಇರ್ಬೋದು, ಸಣ್ಣ ಪುಟ್ಟ ಅಂಗಡಿ ಇರ್ಬೋದು, ಸಣ್ಣ ಪುಟ್ಟ ವ್ಯಾಪಾರಿಗಳಿರ್ಬೋದು, ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕಾನೂನು ಪಾಲನೆ ಮಾಡ್ತಾರೆ. ಇವ್ರು ಮಾಡೋದಿಲ್ಲ ಅಂತ. ಮಿಸ್ಟರ್ ಮೋಹನ್ ಭಾಗವತ್ ಹ್ಯಾಸ್ ನಾಟ್ ರಿಪ್ಲೈಡ್ ಟು ದಿಸ್ ಲೆಟರ್. उनका जो उत्तर था त्रिशूर में था जून 13 को, और मेरा लेटर ऑफ कोर्स इट इज ऑन 13th जून बट रिलीज्ड yesterday, dispatched yesterday on June 15th. ಅಷ್ಟೇ ಅಲ್ಲದೆ ಪಾರದರ್ಶಕತೆ, ಖರ್ಚು ವೆಚ್ಚ ಕೇಳಿದ್ರೆ ಧರ್ಮದ ಲೇಪ ಮಾಡ್ತೀರಾ? ನಾನು ಬರೆದಿರುವ ಪತ್ರದಲ್ಲಿ ಎಲ್ಲಾದ್ರೂ ಹಿಂದೂ ಅಂತ ಇದೆಯಾ ಎಂದು ಪ್ರಿಯಾಂಕ್ ಪ್ರಶ್ನೆ ಹಾಕಿದ್ದಾರೆ. ಏನಾದರೂ ಕೇಳಿದ್ರೆ ನೀವು ಧರ್ಮದ ಹೆಸರು ತರ್ತೀರಾ? ಧರ್ಮಕ್ಕೆ ಇದಕ್ಕೇನ್ರಿ ಸಂಬಂಧ? ಎಲ್ಲ ನಾನು ಹೇಳಿದ್ದೀನ, ನೀವು ಧರ್ಮ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಎಲ್ಲಿ ತೋರಿಸ್ಬಿಡಿ. ಇಲ್ಲೆಲ್ಲಿ ಈ ನನ್ನ ಪತ್ರದಲ್ಲಿ ಹಿಂದೂ ಅಂತ ಎಲ್ಲಾದ್ರೂ ಒಂದು ಶಬ್ದ ಬಂದಿದೆಯಾ, ಪದ ಬಂದಿದೆಯಾ? ಧರ್ಮಕ್ಕೆ ಯಾರು ರಿಜಿಸ್ಟ್ರೇಷನ್ ಕೇಳ್ತಾ ಇಲ್ಲ. ಯಾವುದೇ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಬೇರೆ ಯಾವುದೇ ಧರ್ಮ ಇರ್ಬೋದು, ಯಾರು ರಿಜಿಸ್ಟ್ರೇಷನ್ ಧರ್ಮಕ್ಕೆ ಕೇಳ್ತಾ ಇಲ್ಲ. ನಿಮ್ಮ ಸಂಘಟನೆ ಕೇಳ್ತಾ ಇದ್ದೀವಿ. ಉಡಾಫೆ ಉತ್ತರ ಕೊಡೋದಲ್ಲ. ಹಾಗೆಯೇ RSSನ ದುಡ್ಡು, ಖರ್ಚು ವೆಚ್ಚದ ಬಗ್ಗೆಯೂ ಪ್ರಿಯಾಂಕ್ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರದ ಅನುದಾನ ಬೇಡ ಅನ್ನುವ ಮೋಹನ್ ಭಾಗವತ್ ಅವರಿಗೆ ಕೇಂದ್ರ ಸರ್ಕಾರದಿಂದ ಜನರ ತೆರಿಗೆ ದುಡ್ಡು ಬಳಸಿ ಭದ್ರತೆ ಕೊಡ್ತಿರೋದು ಯಾಕೆ ಅಂತಾನು ಪ್ರಶ್ನಿಸಿದ್ದಾರೆ. वही पूछ रहा हूँ, संघ के नाम पे कर रहे तो भैया संघ क्या है, कौन है, आपका पैसा कहाँ से आता है, वही तो पूछ रहा हूँ मैं भी. वो भी वही बोल रहे हैं, हम भी वही बोल रहे हैं. अच्छा भाई, गवर्नमेंट से साथ कोई नाता नहीं है उनका, ना गवर्नमेंट से कुछ डोनेशन लेते हैं. सिक्योरिटी किसका लेते हैं? एडवांस सिक्योरिटी लाइसेंस, करेक्ट. वो जो ASL बताते हैं सिक्योरिटी का, वो किनको देते हैं हिंदुस्तान में? गृह मंत्री को, मिनिस्टर ऑफ एक्सटर्नल अफेयर्स, डिफेंस मिनिस्टर को. मोहन भागवत जी को कौन देता है? और वो किसके पैसे से देते हैं? टैक्स पेयर्स मनी ना. ಇನ್ನು ವೀರ ಸಾವರ್ಕರ್ ಬಗ್ಗೆಯೂ ಪ್ರಿಯಾಂಕ್ ಪ್ರಶ್ನೆ ಮಾಡಿದ್ರು. ವೀರ ಸಾವರ್ಕರ್ ಸೇರಿದಂತೆ ಸಂಘದ ಸಂಚಾಲಕರು ಕೂಡ ದೇಶದ ಕ್ಷಮೆ ಕೇಳಿದ್ದಾರೆ ಎಂದ್ರು. Whether it is Veer Savarkar or whether it is any such Sanchalak, they have always been apologetic when confronted. Forget me. Satyaki pata hai kaun hai? The grand nephew of Veer Savarkar. Statement diye na कि एक बार नहीं, 2 बार नहीं, 5 बार नहीं, 10 बार माफीनामे लिखे हैं. 10 बार वीर करके, वीर वो टाइटल जो सावरकर जी को मिला था, वो खुद सावरकर जी ने अपने आप को दिया था. ಈ ಮಧ್ಯೆ RSSಗೆ ಪ್ರಶ್ನೆ ಮಾಡಿದ್ದ ಪ್ರಿಯಾಂಕ್ ಖರ್ಗೆ ಅವರಿಗೆ ಬಿಜೆಪಿ ರಾಜ್ಯಸಭಾ ಸದಸ್ಯ ನಾರಾಯಣ್ ಸಾ ಭಾಂಡಗೆ ಪತ್ರ ಬರೆದಿದ್ದಾರೆ. 3 ಪುಟಗಳ ಸುದೀರ್ಘ ಪತ್ರ ಬರೆದು RSS ಪರ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ಗೆ ಹಿಂದೂ ಸಂಘಟನೆಗಳೇ ಟಾರ್ಗೆಟ್ ಯಾಕೆ? ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಗಲಭೆ ಘಟನೆಯನ್ನ ಜನ ಮರೆತಿಲ್ಲ ಎಂದಿದ್ದಾರೆ. ನಾರಾಯಣ್ ಸಾ ಭಾಂಡ್ಗೆ ವಿರುದ್ಧ ಹೋರಾಟ ಮಾಡ್ತೀರಿ, ಓಕೆ. RSS ವಿರುದ್ಧ ಹೋರಾಟ ಮಾಡುವಷ್ಟು ಆ ಶಕ್ತಿ
ಜಗತ್ತಿನ ಯಾವುದೇ ಸಂಸ್ಥೆಗಿಲ್ಲ. ಕೇವಲ ಭಾರತದಲ್ಲಿ ಅಷ್ಟೇ ಇಲ್ಲ RSS, ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ RSS ಇದೆ. ಅಲ್ಲಿ ಯಾರು ಕೇಳಿಲ್ಲ ರಿಜಿಸ್ಟರ್ ಆಗ್ಯಾರ ಅನ್ನೋದು. ಇದೇ ವಿಚಾರವಾಗಿ ರಾಜಕೀಯ ಜಟಾಪಟಿಗಳು ಕೂಡ ಜೋರಾಗಿವೆ. My appeal to the BJP leaders is stop behaving like mouthpieces for RSS. If you have documents, send it through RSS fellows. I have written the letter to RSS, not to the BJP. Why are the BJP people barking? You have a problem, go to your political masters and tell them that this is the problem that we are facing. This seems like a legal challenge. This seems like a constitutional challenge. Please address this. Fall at their feet, get the documents, and then speak. By naming me, shaming me, by attacking me and my family, it is not going to get you anywhere. ನೀವು ಪರಿಶಿಷ್ಟ ಜಾತಿ ವರ್ಗಗಳ ಮೀಸಲಾತಿಯ ಕೋಟಾದ ಅಡಿಯಲ್ಲಿ ನೀವು ದಲಿತರ ಹೆಸರಿನಲ್ಲಿ ಆಗಿ ಇಲ್ಲದ ಅನವಶ್ಯಕವಾದ ವಿಚಾರಗಳನ್ನು ತಗೊಂಡು ದಲಿತರಿಗೆ ಅನ್ಯಾಯ ಯಾಕೆ ಮಾಡ್ತಾ ಇದ್ದೀರಿ? ರಾಜೀನಾಮೆ ಕೊಟ್ಟು ಬೇರೆ ನಿಮ್ಮ ಹೋರಾಟ ಮಾಡಿ. ಯಾರು ಬೇಡ ಅಂದ್ರು? ನಾನೇನು RSSನ ಸ್ಪೋಕ್ಸ್ ಪರ್ಸನ್ ಅಲ್ಲ. ಟ್ರ್ಯಾಕ್ ರೆಕಾರ್ಡ್ ನೋಡಬೇಕು ಅಂದರೆ 100 ವರ್ಷದ ಜರ್ನಿಯೇ ಸಂಘದ ಟ್ರ್ಯಾಕ್ ರೆಕಾರ್ಡು. ಇನ್ನು ಗೃಹ ಸಚಿವರಾಗಿ ಅವರು ಪತ್ರ ಬರೆದಿದ್ದರೆ, ಗೃಹ ಸಚಿವರಿಗೆ ಅವರ ಹತ್ರ ಇಲಾಖೆ ಇದೆ. ಅವರ ಇಲಾಖೆಯಲ್ಲೇ ಯಾವಾಗ ಸಂಘವನ್ನು 48ರಲ್ಲಿ ಗಾಂಧಿ ಹತ್ಯೆಯ ನೆಪದಲ್ಲಿ ಬ್ಯಾನ್ ಮಾಡಿದರು, ಬ್ಯಾನ್ ಮಾಡಿದವರು FIRನೂ ಹಾಕಲಿಲ್ಲ, ಚಾರ್ಜ್ ಶೀಟ್ನೂ ಹಾಕಲಿಲ್ಲ ಸಂಘದ ಮೇಲೆ. ಜಾತಿಗೆ ರಿಜಿಸ್ಟರ್ ಮಾಡಿಸಬಾರ್ದು. ಎಲ್ಲರಿಗೂ ಒಂದು ಕಾನೂನು, ಅವರೊಬ್ರಿಗೆ ಒಂದು ಕಾನೂನು. ಬಾಡಿ ಆಫ್ ಇಂಡಿವಿಜುವಲ್ಸ್ ಆದ ತಕ್ಷಣ ಅವ್ರು ಎಷ್ಟೇ ಆರ್ಥಿಕ ವ್ಯವಹಾರಗಳು ಮಾಡಿಕೊಂಡ್ರು ಕೂಡ ಅವ್ರನ್ನ ರಿಜಿಸ್ಟ್ರೇಷನಿಂದ ಎಕ್ಸ್ಕ್ಲೂಡ್ ಮಾಡಬೇಕು, ಅವ್ರಿಗೆ ವಿನಾಯಿತಿ ಕೊಡಬೇಕು ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ ಆಗುತ್ತೆ? ಯಾಕೆಂದರೆ RSS ಬರೀ ಕಲ್ಚರಲ್ ಆರ್ಗನೈಸೇಷನ್ ಅಲ್ಲ. ಹೆಸರು ಕಲ್ಚರಲ್ ಆರ್ಗನೈಸೇಷನ್ ಇದ್ರೂ ಕೂಡ ಅದೊಂದು ಪೊಲಿಟಿಕಲ್ ಆರ್ಗನೈಸೇಷನ್. ನೋಡ್ರಿ, ಪ್ರಿಯಾಂಕ ಖರ್ಗೆ ಅವರು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ. ಭಾಳ ಸಣ್ಣ ವಯಸ್ಸಲ್ಲಿ ಭಾಳ ದೊಡ್ಡ ಮಂತ್ರಿ ಹುದ್ದೆಗಳನ್ನು ನಿರ್ವಹಿಸುವಂಥ ಅವಕಾಶ ಅವ್ರಿಗೆ ಸಿಕ್ಕೈತಿ. ಕಾಂಗ್ರೆಸ್ನಲ್ಲಿ ಭಾಳ ಪ್ರಮುಖ ಲೀಡರ್ ಆಗಿ ಅವರು ಹೊರಹೊಮ್ಮಿದ್ದಾರೆ. ಅವರು ಈ ರೀತಿಯ ಸಣ್ಣ ಸ್ಟಂಟ್ಗಳಿಗೆ ಹೋಗಬಾರ್ದು. ಅವರು ಕಾನೂನು ಬಗ್ಗೆ ಮಾತನಾಡಿದಾಗ ರಿಜಿಸ್ಟರ್ ಮಾಡಿಕೊಂಡು ಲೆಕ್ಕಪತ್ರವನ್ನು ಕೊಡುವಂಥದ್ದು, ಇದೆಲ್ಲ ಮಾಡುವಂಥದ್ದು ಅದು ಅವ್ರ ಕರ್ತವ್ಯ. ಅದು ಕಾನೂನಾತ್ಮಕವಾಗಿರೋದನ್ನು ಸಹ. ಅದನ್ನು ಬಿಟ್ಟು ಹಿಂದೂ ಧರ್ಮ ರಿಜಿಸ್ಟರ್ ಆಗಿಲ್ಲ, ಇಸ್ಲಾಂ ಧರ್ಮ ರಿಜಿಸ್ಟರ್ ಆಗಿಲ್ಲ, ಇದೆಲ್ಲವೂ ಕೂಡ ಹಾರಿಕೆಯ ಉತ್ತರಗಳು. ಇದು ಯಾವುದಕ್ಕೂ ಕೂಡ ಇದು ಅವ್ರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಅಲ್ಲ. ಹೀಗೆ RSSನ ಅಸ್ತಿತ್ವದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಕೇಳಿದ್ರೆ ಅವರ ವಿರುದ್ಧ ಕೇಸರಿ ಕಲೆಗಳು ಮುಗಿಬಿದ್ದಿದ್ದಾರೆ. ಈ ಬಾರಿ ಪ್ರಿಯಾಂಕ್ ಬೆಂಬಲಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ನಿಂತಿರೋದ್ರಿಂದ ಈ ಸಮರ ಇನ್ನಷ್ಟು ತೀವ್ರ ಹಂತಕ್ಕೆ ಮುಂದುವರಿಯುವ ಲಕ್ಷಣಗಳು ಗೋಚರಿಸುತ್ತಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಪ್ರಶ್ನೆಗಳಿವೆ, ಪ್ರಶ್ನೆಗಳಿಗೆ ಪೂರಕವಾದ ಪ್ರಶ್ನೆಗಳ ಉತ್ತರಗಳು ಕೂಡ ಇದ್ದಾವೆ. ಯಾರು, ಯಾಕೆ, ಯಾವ ಕಾರಣಕ್ಕೆ ಪ್ರಶ್ನೆ ಕೇಳಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿದೆ. ಯಾರು ಯಾವ ಸ್ವರೂಪದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಅಂತ ಕೂಡ ನಾವು ನೋಡ್ತಾ ಇದ್ವಿ. ಇಲ್ಲಿ ಎರಡನೇ ಸುದ್ದಿಯನ್ನು ನಿಮಗೆ ತೋರಿಸ್ತೀನಿ. ರೆಸಾರ್ಟ್ ಇವತ್ತು ಕಾಂಗ್ರೆಸ್ ಶಾಸಕರುಗಳನ್ನೆಲ್ಲರನ್ನು ಕೂಡ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ DK ಶಿವಕುಮಾರ್ ಅವರು ರೆಸಾರ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿನೇ ಒಂದು ಸಭೆ ಕೂಡ ನಡೀತಾ ಇದೆ. ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಪರಿಷತ್ನ ಫೈಟ್ ಇದು. ನಾಡಿದ್ದು ಗುರುವಾರ ಪರಿಷತ್ನ 7 ಸ್ಥಾನಗಳಿಗೆ ಮತದಾನ ನಡೆಯುತ್ತೆ. ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ನಡೀತಾ ಇರುವಂತಹ ಚುನಾವಣೆ. ಕಾಂಗ್ರೆಸ್ಗೆ 4 ಸ್ಥಾನಗಳು ಈಗಾಗಲೇ ನಿಶ್ಚಿತವಾಗಿ ಸಿಗುವಂಥದ್ದಿದ್ದಾವೆ ಅವರ ಸಂಖ್ಯಾಬಲದ ಮೇಲುಗಡೆ. ಮೈತ್ರಿ ಪಕ್ಷಗಳಿಗೆ, ಅದರಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷಕ್ಕೆ 2 ಸ್ಥಾನಗಳು ನಿಶ್ಚಿತವಾಗಿ ಸಿಗುವಂಥದ್ದಿದ್ದಾವೆ. ಅವರು ಕಾಂಗ್ರೆಸ್ ಅವರು 4 ಗೆದ್ದೇ ಗೆಲ್ತಾರೆ, ಬಿಜೆಪಿಯವರು 2 ಗೆದ್ದೇ ಗೆಲ್ತಾರೆ. ಅಷ್ಟು ಶಾಸಕರ ಸಂಖ್ಯೆ ಅವರ ಬಳಿಯಲ್ಲಿದೆ. ಆದರೆ ಇನ್ನೊಂದು ಅಭ್ಯರ್ಥಿ, ಅಂದರೆ 7ನೇ ಅಭ್ಯರ್ಥಿಯ ಗೆಲುವಿಗೆ ಮಾತ್ರ ಈಗ ತಂತ್ರಗಾರಿಕೆ ನಡೀತಾ ಇದೆ. ಅಂದರೆ ಮೈತ್ರಿ ಪಕ್ಷದ ಕಡೆಯಿಂದ 3ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ, ಅಂದರೆ JDSನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಒಬ್ಬ ಹೆಚ್ಚುವರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವಂಥದ್ದು ಕಾಂಗ್ರೆಸ್ ಮತ್ತು 3ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವಂಥದ್ದು ಮೈತ್ರಿ, ಅದು JDSನ ಕಡೆಯಿಂದ ಇಳಿಸಿದ್ದಾರೆ. ಯಾಕಂದರೆ JDS ಬಳಿಯಲ್ಲಿ 18 ಶಾಸಕರ ಬಲ ಇದೆ. ಅವ್ರಿಗೆ ಇನ್ನೂ ಕೂಡ 10 ಶಾಸಕರ ಬಲ ಬೇಕಿದೆ. DK ಶಿವಕುಮಾರ್, HD ಕುಮಾರಸ್ವಾಮಿ ಅವರಿಗೆ ಈಗ ಪ್ರತಿಷ್ಠೆಯಾಗಿದೆ ಈ ವಿಧಾನ ಪರಿಷತ್ತಿನ ಫೈಟ್.
ನೇರವಾದಂತಹ ಹಣಾಹಣಿ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ನಡೀತಾ ಇರುವ ಮೊದಲ ಚುನಾವಣೆ ಆಗಿರೋದ್ರಿಂದಕ್ಕೆ ಅದರಲ್ಲಿ ಅವರಿಗೆ ಒಂದು ಹೆಚ್ಚುವರಿ ಸ್ಥಾನವನ್ನು ನಾನು ಗೆಲ್ಲಿಸ್ಕೊಂಡು ಬಂದಿದ್ದೀನಿ ಅನ್ನುವಂಥದ್ದನ್ನು ಹೇಳಿಕೊಳ್ಳುವಂಥ ಒಂದು ಸಹಜವಾದಂಥ ಕ್ರೆಡಿಟ್ ಅವರಿಗೆ ಸಿಗಬಹುದು. ಹೆಚ್ಚುವರಿ ಅಭ್ಯರ್ಥಿಗಳ ಗೆಲುವಿಗಾಗಿ ಕೂಡಿ ಕಳೆಯುವ ಲೆಕ್ಕಾಚಾರಗಳು ಕೂಡ ಎರಡೂ ಕಡೆಯಿಂದ ಸಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ ಕಡೆಯಿಂದಲೂ ಕೂಡ ಅವರಲ್ಲೂ 24 ಸೀಟುಗಳಿದ್ದಾವೆ, ಇವರಲ್ಲೂ ಹೆಚ್ಚುವರಿ 24 ಸೀಟುಗಳಿದ್ದಾವೆ. 24 ಶಾಸಕರ ಬಲ ಎರಡೂ ಕಡೆಯೂ ಕೂಡ ಇರುವಂಥದ್ದು. ಈಗ ರೆಸಾರ್ಟ್ ರಾಜಕೀಯ ಶುರುವಾಗಿದೆ. ಕಾಂಗ್ರೆಸ್ನ ಕಡೆಯಿಂದ ಅಡ್ಡ ಮತದಾನದ ಆತಂಕ, ಕಾಂಗ್ರೆಸ್ ಶಾಸಕರು ರೆಸಾರ್ಟ್ಗೆ ಈಗ ಶಿಫ್ಟ್ ಆಗ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಕಾಂಗ್ರೆಸ್ನಿಂದ ಅಡ್ಡ ಮತದಾನ ಆಗಿ ಹೋಗುತ್ತೆ ಅಂತ ಹೇಳಿಲ್ಲ, ಬದಲಿಗೆ ತಮ್ಮ ಶಾಸಕರನ್ನ ಕರೆಕ್ಟಾಗಿ ವೋಟಿಂಗನ್ನು ಮಾಡಿಸಲೇಬೇಕಾಗಿರುತ್ತಂತೂ ಶಿವಕುಮಾರ್ ಅವರಿಗಿರುವ ಭಾಳ ದೊಡ್ಡ ಚಾಲೆಂಜ್. ಯಾಕಂದರೆ ಎಕ್ಸಾಕ್ಟ್ ಆಗಿ ಅವರು ವೋಟ್ ಹಾಕಿದರೆ 5ಕ್ಕೆ 5 ಸ್ಥಾನಗಳನ್ನು ಭಾಳ ಸುಲಭವಾಗಿ ಅವರು ಗೆದ್ದುಕೊಳ್ಳೋದಕ್ಕೆ ಅವಕಾಶಗಳಿದ್ದಾವೆ. ಬಿಡದಿ ಬಳಿಯ ವಂಡರ್ಲಾ ರೆಸಾರ್ಟ್ಗೆ ಈಗಾಗಲೇ ಕೈ ಶಾಸಕರನ್ನ ಕರ್ಕೊಂಡು ಹೋಗಲಾಗಿದೆ. ಅಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಿಗದಿಯಾಗಿದೆ. ಸಿದ್ದರಾಮಯ್ಯ ಹಾಗೂ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಮುಖ್ಯಮಂತ್ರಿಯವರು ಶಾಸಕಾಂಗ ಪಕ್ಷದ ನಾಯಕರ ನೇತೃತ್ವದಲ್ಲಿ ನಡೆಯುವಂತಹ ಸಭೆ, ನಿಕಟಪೂರ್ವ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರು ಕೂಡ ಅದರಲ್ಲಿರ್ತಾರೆ. ಕುಮಾರಸ್ವಾಮಿ ಅವರ ಮಾತಿಗೆ ಮರುಳಾಗದಂತೆ ಕೈ ಶಾಸಕರಿಗೆ ತಾಕೀತನ್ನು ಕಾಂಗ್ರೆಸ್ ನಾಯಕರುಗಳು ಮಾಡ್ತಾರೆ. ಯಾಕಂದರೆ ಕುಮಾರಸ್ವಾಮಿ ಅವರು ತಮ್ಮ ಶಾಸಕರಿಗೆ ಒಂದು ಪಾಠವನ್ನು ಹೇಳಿದ್ದಾರೆ. ನೋಡಿ, ನೀವೆಲ್ಲರೂ ನನ್ನ ಜೊತೆಗೆ ಇರಬೇಕು, ಕಾಂಗ್ರೆಸ್ನಿಂದಲೂ ಕೂಡ ಕೆಲವರು ನನ್ನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಂತೇಳಿ. ಹೀಗಾಗಿ ಕುಮಾರಸ್ವಾಮಿ ಅವರ ಮಾತಿಗೆ ಮರುಳಾಗಬೇಡಿ ಅಂತೇಳಿ ಕಾಂಗ್ರೆಸ್ನ ಶಾಸಕರಿಗೆ ತಾಕೀತು ಮಾಡ್ತಾರೆ. ಎಲ್ಲ ಶಾಸಕರ ಸಮಸ್ಯೆಗಳಿಗೆ ಸ್ಪಂದಿಸ್ತೇನೆ ಅಂತೇಳಿ CM ಅವರು ಮನವರಿಕೆಯನ್ನು ಮಾಡಿಕೊಡಬಹುದು. ಯಾಕಂದರೆ ಕಾಂಗ್ರೆಸ್ನ ಶಾಸಕರಲ್ಲಿ ಬಹುತೇಕರಿಗೆ ಈಗ ಮಂತ್ರಿಗಳಾಗಬೇಕು ಅನ್ನೋಂಥ ಆಸೆ ಅದು ತುದಿಗೆ ಬಂದು ತಲುಪಿದೆ. ನಾವು ಮಂತ್ರಿ ಆಗಲೇಬೇಕು ಈ ಬಾರಿ ಅಂತೇಳಿ ನಿರ್ಧರಿಸಿರ್ತಕ್ಕಂಥ ಶಾಸಕರುಗಳೇ ಇದ್ದಾರೆ. ಹೀಗಾಗಿ ಅವರು ಈಗ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ವ್ಯತ್ಯಾಸ ಮಾಡ್ಕೊಳ್ಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ಬೋದು. ಯಾರು ಯಾವ ಅಭ್ಯರ್ಥಿಗೆ ಮತ ಹಾಕಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ತರಬೇತಿಯನ್ನು ಕೊಡ್ತಾರೆ. ಯಾಕಂದರೆ ಶಿವಕುಮಾರ್ ಅವರು ಈ ವಿಧಾನ ಪರಿಷತ್ತು ಅಥವಾ ರಾಜ್ಯಸಭೆ ಚುನಾವಣೆಗಳ ವಿಚಾರದಲ್ಲಿ ಭಾಳ ಎಕ್ಸ್ಪರ್ಟ್ ಅವರು. ಹೇಗೆ ಮತಗಳನ್ನು ಹಂಚಿಕೆ ಮಾಡ್ಕೋಬೇಕು, ಯಾವ್ಯಾವ ಶಾಸಕರ ಮೂಲಕವಾಗಿ ಮತ ಹಂಚಿಕೆ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಹೆಚ್ಚುವರಿ ಮತವನ್ನು ಕೂಡ ಹಾಕಬೇಕಾದ ಅವಶ್ಯಕತೆ ಇರೋದಿಲ್ಲ. ಎಷ್ಟೋ ಬಾರಿ ಅದನ್ನು ಎಕ್ಸಾಕ್ಟ್ ಮತದೊಂದಿಗೆ ಗೆಲ್ಲೋದಕ್ಕೆ ಅವಕಾಶಗಳಿರ್ತವೆ. ಸರಿಯಾದಂಥ ಟ್ರೈನಿಂಗ್ ಇರಬೇಕಾಗುತ್ತೆ. ನಾಡಿದ್ದು ಗುರುವಾರ ರೆಸಾರ್ಟ್ನಿಂದ ನೇರವಾಗಿ ವಿಧಾನಸೌಧಕ್ಕೆ ಶಾಸಕರನ್ನು ಶಿಫ್ಟ್ ಮಾಡಿಸಲಾಗುತ್ತೆ. ಎಲ್ಲ ಶಾಸಕರು ಜೊತೆಯಾಗಿ ಬರ್ತಾರೆ, ಒಮ್ಮೆಗೆ ವೋಟಿಂಗ್ ಆಗುತ್ತೆ. ಆ ಮೂಲಕ ತಮ್ಮ ಪಕ್ಷದ ಗೆಲುವನ್ನು ಖಾತ್ರಿಪಡಿಸಿಕೊಳ್ಳುವಂಥದ್ದು ಕಾಂಗ್ರೆಸ್ನವರ ಲೆಕ್ಕಾಚಾರ. ಈ ವಿಚಾರದಲ್ಲಿ ಅಲಂ ಪ್ರಭು ಪಾಟೀಲ್ರು ಮಾತನಾಡಿದರೆ, CLPಯ ಕಾರ್ಯದರ್ಶಿ. ಅವರ ಮಾತುಗಳನ್ನು ನಿಮಗೆ ತೋರಿಸ್ತಾರೆ. ಕಾಂಗ್ರೆಸ್ ಮತಗಳನ್ನ ಸೆಳೆಯಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಯಾವಾಗಲೂ ಕೂಡ ತಾವು ನೋಡಿದ್ರೆ ಮೊನ್ನೆ ಅನೇಕ ಊಹಾಪೋಹಗಳಿದ್ದು, ಈ ಮುಖ್ಯಮಂತ್ರಿ ನಾಯಕತ್ವ ಬದಲಾವಣೆಯಲ್ಲಿ ಹಾಗಾಗ್ತದೆ ಹೀಗಾಗ್ತದೆ, ಸುಮ್ಮನೆ ಊಹಾಪೋಹ. ಯಾರೂ ನಮ್ಮಲ್ಲಿ ಹೈಕಮಾಂಡ್ ಮಾತು ಮೀರೋದಿಲ್ಲ, ಹೈಕಮಾಂಡ್ ಬಿಟ್ಟು ಹೋಗೋದಿಲ್ಲ. ಹೈಕಮಾಂಡಿನ ಏನು ಆದೇಶ ಇರ್ತದೆ, ಸನ್ಮಾನ್ಯ ಸುರ್ಜೇವಾಲ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈಗಾಗಲೇ ಅವರಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಏನಪ್ಪ ಅಂದ್ರೆ ನಮ್ಮ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯರು ಏನೋ ಒಂದು ಆದೇಶ ಕೊಡ್ತಾರೆ, ಅದಕ್ಕೆ ಎಲ್ಲರೂ ಶಿರಸ ವಹಿಸಿ ಪಾಲನೆ ಮಾಡ್ತಾರೆ. ಇಲ್ಲಿರುವಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ ಮಾತನ್ನ ಪಾಲನೆ ಮಾಡ್ತಾರೆ, ಅವೆಲ್ಲ ಒಂದು ಭಾಗ. ಆದರೆ ಇಲ್ಲಿರುವಂಥದ್ದು 7ರ ಗುಟ್ಟು ಬಹಳ ಮುಖ್ಯವಾಗಿರೋದು. 7ನೇ ಸ್ಥಾನ ಯಾರ ಪಾಲಾಗುತ್ತೆ ಅಂತ ಹೇಳಿ ವಿನಯ್ ಕಾರ್ತಿಕ್ ಅವರಿದ್ದಾರೆ ಕಾಂಗ್ರೆಸ್ ಕಡೆಯಿಂದ ಅಭ್ಯರ್ಥಿಯಾಗಿ. ಪರಿಷತ್ನ 7ನೇ ಸ್ಥಾನಕ್ಕೆ ನಡೀತಾ ಇರುವಂಥದ್ದು ತೀವ್ರ ಹಣಾಹಣಿ. ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಅವರಿದ್ದಾರೆ, 5ನೇ ಅಭ್ಯರ್ಥಿ ಕಣಕ್ಕಿಳಿದಿದ್ದಾರೆ. JDSನಿಂದ ಗೋವಿಂದರಾಜ್ ಅವರು JDSನ ಏಕೈಕ ಅಭ್ಯರ್ಥಿಯಾಗಿದ್ದಾರೆ. ಶಿವಕುಮಾರ್ ಅವರ ಅತ್ಯಾಪ್ತರಾಗಿರುವಂತಹ ವಿನಯ್ ಕಾರ್ತಿಕ್ ಅವರಿಗೆ ಟಕ್ಕರ್ ಕೊಡೋದಕ್ಕೆ NDA ಅಭ್ಯರ್ಥಿಯಾಗಿ ಗೋವಿಂದರಾಜು ಅವರನ್ನ ಕಣಕ್ಕಿಳಿಸಲಾಗಿದೆ. ಎರಡೂ ಕಡೆಗಳಲ್ಲೂ ಕೂಡ ಈಕ್ವಲ್ ನಂಬರ್ಗಳಿದ್ದಾವೆ. ಅಂದರೆ ಒಂದೊಂದು ಹೆಚ್ಚುವರಿ ಮತಗಳನ್ನು ತಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ, ಮೊದಲ 4 ಅಭ್ಯರ್ಥಿಗಳಿಗೆ ಏನಾದರೂ ಕಾಂಗ್ರೆಸ್ ಅಲಾಟ್ ಮಾಡ್ಕೊಂಡ್ರೆ ಅವಾಗ ಅವರ ಬಳಿಯಲ್ಲಿ ಉಳಿಕೆಯಾಗುವಂಥ 26 ಪ್ಲಸ್ 2 ಮತಗಳನ್ನು ಅವರು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ನಿಂದ ಉಚ್ಚಾಟಿತರಾಗಿರುವಂಥ 2 ಶಾಸಕರ ಮತಗಳ ನಿರೀಕ್ಷೆಯಲ್ಲಿದ್ದಾರೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ 4 ಮತಗಳ ಕೊರತೆ ಆಗುತ್ತೆ. ಕುದುರೆ ವ್ಯಾಪಾರದ ಭೀತಿಯೂ ಕೂಡ ಈ ಸಂದರ್ಭದಲ್ಲಿ ಇದ್ದೇ ಇರುವಂಥದ್ದು. ಅವ್ರಿಗೂ 4 ಮತಗಳ ಕೊರತೆ ಇದೆ. ಕಾಂಗ್ರೆಸ್ನ JDSನ ಅಭ್ಯರ್ಥಿಗೂ ಕೂಡ 4 ಮತಗಳ ಕೊರತೆ ಇದೆ. ಅವ್ರಿಗೂ ಅಡ್ಡ ಮತದಾನದ ಆತಂಕ ಇದೆ. ಒಂದು ವೇಳೆ ಈ 4-3 ಆಯಿತು ಅಂದೇಳಿ, ಅಂದರೆ 4 ಮತಗಳೇನು ಕೊರತೆ ಇದೆಯಲ್ಲ, ಅದರಲ್ಲಿ ಒಂದು ಹೆಚ್ಚುವರಿಯಾಗಿ ಮತ ಬಂತು ಅಂತ ಹೇಳಿದ್ರೆ ಆಗ ಬಹಳ ಈಸಿ ಆಗುತ್ತೆ ಗೆಲುವನ್ನು ದಾಖಲಿಸ್ಕೊಳ್ಳೋದಕ್ಕೆ. 3 ಪಕ್ಷಗಳಲ್ಲೂ ಕೂಡ ಶಾಸಕರನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ ರಣತಂತ್ರಗಳನ್ನು ರೂಪಿಸಲಾಗ್ತಾ ಇದೆ. ಈ 7ನೇ ಸ್ಥಾನವನ್ನು ವಿಧಾನ ಪರಿಷತ್ನ ಅಥವಾ ಕಾಂಗ್ರೆಸ್ನ ಪಾಲಿಗೆ 5ನೇ ಸ್ಥಾನವನ್ನು, JDSನ ಪಾಲಿಗೆ 1ನೇ ಸ್ಥಾನವನ್ನು ಯಾರು ಗೆದ್ದುಕೊಳ್ತಾರೆ ಅಂತ ನೋಡಬೇಕು. DK ಶಿವಕುಮಾರ್, ಕುಮಾರಸ್ವಾಮಿ ಮಧ್ಯೆ 7ನೇ ಅಭ್ಯರ್ಥಿಯನ್ನು ಗೆಲ್ಲಿಸುವಂತಹ
ತೀವ್ರ ಪೈಪೋಟಿ ಈಗ ನಡೀತಾ ಇರುವಂಥದ್ದು. ಇಬ್ಬರು ಕೂಡ ಪ್ರತಿಷ್ಠೆಯಾಗಿ ಇದನ್ನು ಸ್ವೀಕರಿಸಿದ್ದಾರೆ. ಪರಸ್ಪರ ಇಬ್ಬರು ಶಾಸಕರನ್ನು ಸೆಳೆಯೋದಕ್ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ನಡುವೆ ತಂತ್ರ ಪ್ರತಿತಂತ್ರಗಳು ಕೂಡ ನಡೀತಾ ಇದ್ದಾವೆ. ಹೇಗೆ ಅದನ್ನು ಮ್ಯಾನೇಜ್ ಮಾಡ್ಕೊಳ್ತಾರೆ ನೋಡಬೇಕು. ನಿಜಕ್ಕೂ ಅದಕ್ಕೆ ಅವಕಾಶಗಳು ಸಿಗ್ತವಾ, ಅಥವಾ ಕಾಂಗ್ರೆಸ್ ಬಹಳ ಆರಾಮಾಗಿ ತನ್ನ 5ನೇ ಅಭ್ಯರ್ಥಿಯನ್ನು ತನ್ನ ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟಿನ ಬಲದೊಂದಿಗೆ ಗೆಲ್ಲಿಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗತ್ತಾ? 28 ರೀತಿಯಲ್ಲೇ ತನ್ನ ಅಭ್ಯರ್ಥಿಗಳಿಗೆ ಅವರು ಮತಗಳನ್ನು ಹಂಚಿಕೆ ಮಾಡ್ಕೊಳ್ತಾರಾ? ಈ ರೀತಿಯಂತ ಅನೇಕ ಕುತೂಹಲಗಳಿದ್ದಾವೆ. ಇವೆಲ್ಲಕ್ಕೂ ಕೂಡ ಉತ್ತರ ಸಿಗುವಂಥದ್ದು ನಾಡಿದ್ದು. ಆದರೆ ಇವತ್ತಿದು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಇವತ್ತೀಗ ನಡೀತಾ ಇದೆ. ಆ ಸಭೆಯಲ್ಲಿ ಶಾಸಕರುಗಳಿಗೆ ಏನೆಲ್ಲ ಆಶ್ವಾಸನೆಗಳನ್ನು ಮುಖ್ಯಮಂತ್ರಿಯವರು ಕೊಡ್ತಾರೆ, ಯಾಕಂದರೆ ಇದು ಅವರ ಮೊದಲ ಶಾಸಕಾಂಗ ಪಕ್ಷದ ಸಭೆ, ಶಾಸಕಾಂಗ ಪಕ್ಷದ ನಾಯಕನಾದ ಮೇಲೆ. ಹೀಗಾಗಿ ಈ ಸಭೆಯಲ್ಲಿ ಅವರ ಮಾತುಗಳು ಬಹಳ ಮುಖ್ಯ ಆಗಿರುತ್ತೆ. ಹೇಗೆ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರ ಅಹವಾಲುಗಳಿಗೆ ಸ್ಪಂದಿಸ್ತಾರೆ ಅಂತ ನೋಡಬೇಕಾಗಿದೆ.